ತಾಯಿಯವರು ಬಡತನದಲ್ಲಿದ್ದಾಗ ಈ ಪೂಜೆ ಮಾಡ್ತಿದ್ರು. ಈ ಉಡಿ ತುಂಬುವ ಕಾರ್ಯಕ್ರಮ ನಾಳೆ ದಿವಸ ಇರ್ತಾ ಆ ನೀಲಗಂಗಮ್ಮ ಹಸಿರು ಬಳೆಗಳನ್ನು ತೊಟ್ಟು, ಹಸಿರು ಕುಬ್ಬಸವನ್ನು ತೊಟ್ಟುಕೊಂಡು ಮತ್ತು ಹಸಿರು ಸೀರೆಯನ್ನು ಉಟ್ಟುಕೊಂಡು ಕೈಯಲ್ಲಿ ಆರತಿ ತುಂಬಿದ ಆರತಿಯನ್ನು ಹಿಡ್ಕೊಂಡು ಜಡಿ ಬಿಟ್ಟುಕೊಂಡು ಬಂದು ನಮ್ಮ ತಾಯಿಯವರಿಗೆ ಅರಿಶಿನ ಕುಂಕುಮ ಕೊಟ್ಟು ಹಚ್ಚಿ ಹೋಗುವಂಥ ಒಂದು ಇತ್ತು ಯಾವಾಗ ಮಾಡ್ತಿದ್ದರು. ಅದು ನಮ್ಮ ತಾಯಿಯವರು ಹೇಳ್ತಿದ್ರು, ಇವತ್ತು ನೀಲಗಂಗಮ್ಮ ಬಂದು ನಮಗೆ ಅರಿಶಿನ ಕುಂಕುಮ ಕೊಟ್ಟು ಮುತ್ತೈದನಿಗೆ ಹೇಳಿದಾರತ್ತ ನಮ್ಮ ತಾಯಿಯವರು ಹೇಳ್ತಿದ್ರು ರೀ. ಅದೇ ರೀತಿ ನಾವು ಪುರಾಣಿಕ ಬಳಗದವರು ಎಲ್ಲಿ ನಾವು ಪುರಾಣಿಕರಿದ್ದೀವೋ ನಾವು ಎಲ್ಲ ಪುರಾಣಿಕರು ಕೂಡ ಇವತ್ತಿನ ದಿವಸ ವಿಜೃಂಭಣೆಯಿಂದ ಜ್ಞಾನ ಪೂರ್ಣಂಜ ಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ವಿಡಿಯೋ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಇವತ್ತು ಗೌರಿ ಐತ್ರಿ. ಗೌರಿ ದಿವಸ ನಾವು ಮಾಡ್ತೀವಿ ಅಂತ ಮನೆ ದೇವ್ರು ಮಾಡ್ತೀವಿ ಸ್ನೇಹಿತರೆ. ನೀಲಗಂಗಮ್ಮ ದೇವಿ ಇದು ಉಡಿ ತುಂಬಿ ಮುತ್ತೈದೆ ಮಾಡ್ತೀವಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಅದು ಸ್ನೇಹಿತರೆ. ಈ ವಿಡಿಯೋ ವೀಕ್ಷಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗ ಹೊಸದಾಗಿ ಬಂದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡಿ, ಮತ್ತ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಬರ್ರಿ ಸ್ನೇಹಿತರೆ, ಇವತ್ತು ಗೌರಿ ವಿಶೇಷ ವಿಡಿಯೋ ಪ್ರಾರಂಭಿಸೋಣ. ಬರ್ರಿ ಸ್ನೇಹಿತರೊಳಗೆ ಗೌರಿ ವಿಶೇಷವಾಗಿ ಎಲ್ಲಾ ದೇವ್ರ ಜಗಲೆಲ್ಲ ಪೂರ್ತಿ ಸಂಪೂರ್ಣ ತೊಳೆದಿ ಸ್ನೇಹಿತರೆ. ಎಲ್ಲಾ ಸ್ವಚ್ಛತಾ ಕಾರ್ಯಕ್ರಮ ಮಾಡತ್ರಿ. ಇಲ್ಲಿ ನೋಡ್ರಿ ದೇವ್ರ ತೊಳ್ಕೊಳತ್ತಾರ ಅಪ್ಪಾಜಿಯವರು. ನೋಡ್ರಿ ಲಕ್ಷ್ಮಿ ನೋಡ್ರಿ ಇವತ್ತು ಏನೇ ವಿಶೇಷ ಮಾಡ್ತೀವಿ ಎಲ್ಲ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಂತ ಸ್ನೇಹಿತರೆ. ಗೌರಿ ವಿಶೇಷವಾಗಿ ನೋಡ್ರಿ, ಗೌರಿ ವಿಶೇಷವಾಗಿ ಬದ್ನಿಕಾಯಿ ಪಲ್ಯ ರೀ, ಮತ್ತ ಬಜ್ಜಿ ರೀ, ಈರುಳ್ಳಿ ಬಜ್ಜಿ, ಮತ್ತ ಮಡಕೆಕಾಳು ಪಲ್ಯ, ಮತ್ತ ಶಾಂಡಿ ಹಪ್ಪಳ ನೋಡ್ರಿ ಸ್ನೇಹಿತರೆ. ಪ್ಲಾಸ್ಟಿಕ್ ಹಾಕಿಟ್ವಿ ಶಾಂಡಿ ಹಪ್ಪಳ ಈ ರೀತಿ ತಯಾರಾಗೈತಿ. ಇನ್ನು ಇವತ್ತ ಹೋಳಿಗೆ ಐತ್ರಿ. ಇವತ್ತ ಹೋಳಿಗೆ, ಕಡಲೆಬೇಳೆ ಹೋಳಿಗೆ, ಮತ್ ಹುಗ್ಗಿರಿ, ಇನ್ನು ಮತ್ ಚಪಾತಿ, ಅನ್ನ, ಮತ್ ಕಟ್ಟಿನ ಸಾರು ಐತಿ ಸ್ನೇಹಿತರೆ. ನಾನು ನಿಮ್ಗೆ ಸುತ್ತ ಎಲ್ಲಾನು ತೋರಿಸ್ತಾ ಹೋಗ್ತೀನಂತ ಸ್ನೇಹಿತರೆ. ಮಾಲಿಂಪುರದಿಂದ ನಮ್ಮ ಹುಲಿಮರಿ ಬಂದತ್ರಿ. ದಮ್ಮಡಿ ತೋರಿಸ್ತೀನಿ ನಿಮ್ಗೆ. ಮಾಲಿಂಪುರ ಹುಲಿಮರಿ ಆದತ್ರಿ. ಡನ್ 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 ಡನ್. ಇದು ನೋಡ್ರಿ ನಮ್ಮ ಹುಲಿಮರಿ ನೋಡ್ರಿ, ಮಾಲಿಂಪುರ ಹುಲಿಮರಿ ಇದು. ಹುಲಿಮರಿ ನೋಡ್ರಿ ತೋರಿಸ್ತೀರಿ ಮತ್ತೆ. ಡನ್ 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 ಹುಲಿಮರಿ 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 ಹುಲಿಮರಿ. ಯಾರು ನೀವು? ಯಾರು ನೀವು? ಹುಲಿಮರಿನೋ? ಏ ಬಿದ್ದಿ ಕಡ್ಪ. ಹೆಂಗೈತ್ರಿ ನಮ್ಮ ಹುಲಿಮರಿ? ಇದು ಹುಲಿಮರಿ. ಹುಲಿ ಇರೋದು ಮಣಿಪುರ್ನಾಗ ಐತ್ರಿ. ಇದು ಹುಲಿಮರಿ ಇರೋದು. ಹಾಯ್ ಮಾಡಿ ಎಲ್ರಿಗೂ. ಇಲ್ಲಿ ನೋಡಿ ಚಿರ್ಮುರ್ತಿ ತಿನ್ನಾಕತ್ತ ನಮ್ಮ ಮನು. ಹಾಯ್ ಸ್ನೇಹಿತರೇನು, ಹಾಯ್ ಫ್ರೆಂಡ್ಸ್, ಹಾಯ್. ನೋಡ್ರಿ ಚಿರ್ಮುರಿ ಹೆಂಗೆ ತಿನ್ನತ್ತ ನಮ್ಮ ಹುಲಿಮರಿ. ಏನು ಮಾಡಾಕೈತಿ? ಇದು ಹೋಳಿಗೆ ಮಾಡಕ್ಕ, ಒಬ್ಬಟ್ಟು ಮಾಡಕ್ಕ ಹೂರ್ಣ ತಿಕ್ಕುದ್ರಿ. ಹಿಂಗೆ ಹೂರ್ಣ ತಿಕ್ಕೋದ್ರಿಂದ ಹೂರ್ಣ ಹಾಕತ್ರಿ. ಇದನ್ನ ಕಡಲೆಬೇಳೆ ಬೆಲ್ಲ ಮಾಡಿ ಇದು ಮಾಡಿರ್ತಿರಲ್ಲ, ಕುದಿಸಿರ್ತಿರಲ್ಲ, ಅದನ್ನ ಈ ರೀತಿ ಹೂರ್ಣ ಮಾಡ್ಕೊಳೋದು. ಅದ್ರ ಹಿಂಗ ಜಾಳಿ ಒಳಗೆ ಹಾಕಿ ಚರಗಿಲಿ ಹಿಂಗೆ ತಿಕ್ಕಾನ ಕೆಳಗಡೆ ನೋಡ್ರಾಗ ಈ ರೀತಿ ಕೆಳಗಡೆ ಬೀಳ್ತಿರಿ. ನೋಡ್ರಿ ಎಷ್ಟು ಸ್ಮೂತ್ ಆಗಿರತ್ತಿ. ಗಸ 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 ಗಸ. ಏನ್ ಮಾಡತ್ತೇನೋ ದಡಪ್ಪ ದಡಪ್ಪ ದಡಪ್ ಅಂತಿರೋ ದಡಪ್ ದಡಪ್ಪ ಗಸ 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 ತಿಕ್ಕುದು ಹಿಂಗೆ. ಗಸ 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 ತಿಕ್ಕುದು ಹಿಂಗೆ. ನಮ್ಮ ಮನು ಕೈ ಕೊಟ್ರ ಎಲ್ಲ ತಿಕ್ ಬಿಡ್ತಾನೆ. ಗಸ ಗಸ ಗಸ. ಅವಲ್ಲ ಮನು ನೀ ತಿಕ್ತಿ. ಗಸ ನಿನ್ನ ಪಾಳೆ ಹಾಕಿ ಬಂದು ತಿಕ್ಕುದು. ನಿನ್ನ ಪಾಳೆ ಹಾಕಿ ಬಂದು ತಿಕ್ಕುದು. ನಮ್ಮ ಪಾಳೆ ಹಾಕಿ ಬಂದಂತಂದ್ರ ನಮ್ಮ ಉದಯ ತಿಕ್ತಿದ ಸ್ಕೂಲಿಗೆ ಅಜ್ಜ ಪೂಜೆ ಮಾಡಿ ಅಲ್ಲಿ ಮಾಡಿ ತಿರ್ಗಾಡಕತ್ತಾರ ಹೊರಗಡೆ. ಅತ್ತ ನಾ ತಿಕ್ಕಾಕತ್ತೀನಿ. ಮತ್ತೆ ಭಾಳ ಐತೈತಲ್ಲ ಅದೊಂದು ಸಲ. ಭಾಳ ಐತಿ ಸಲ ಅದಕ್ಕೆ. ಈಗ ಇನ್ನೂ ಸ್ವಲ್ಪ ಹೊತ್ತಿನಾಗ ಮುತ್ತೈದರು ಬರ್ತಾರ್ರಿ. ಹೋಳಿಗೆ ಮಾಡ್ತೀವಿ. ಹೋಳಿಗೆ, ಹುಗ್ಗಿ, ಬದ್ನಿಕಾಯಿ ಪಲ್ಯ, ಮಡಕೆಕಾಳು ಪಲ್ಯ ಎಲ್ಲ ಐತ್ರಿ. ಈಗ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಅಡುಗೆ ತಯಾರಾಗೈತ್ರಿ. ಈಗ ಹೋಳಿಗೆನೂ ತಯಾರಾಕತೈತಿ. ಹೋಳಿಗೆ ಅಂದ್ರೆ ಕಡ್ಲಿಬೇಳೆ ಹೋಳಿಗೆ ರೀ. ನಿಮ್ಮ ಕಡೆ ಸೈಡ್ ಬೆಂಗಳೂರು ಕಡೆ ಒಬ್ಬಟ್ಟು ಅಂತಾರ್ರಿ. ಈ ಹೋಳಿಗೆ ನೋಡ್ರಿ ಯಾವ ರೀತಿ ತಯಾರು ಮಾಡತ್ತಾರ. ನಮ್ಮ ಕಾಕು ಬಂದಾರಿ ಮಾಲಿಂಪುರದಿಂದ. ನಮ್ಮ ಹುಲಿಮರಿ ಕೂತೈತಿ ನೋಡ್ರಿ ಇಲ್ಲಿ. ನೋಡ್ರಿ ನಮ್ಮ ಕಾಕು ಮಾಲಿಂಪುರ ಕಾಕು ರೀ. ನೋಡ್ರಿ ಯಾವ ಟೈಪ್ ಹೋಳಿಗೆ ಮಾಡೋದು.
ಇದು ಕಡಲೆಬೇಳೆ ಊರಿನ ಹೋಳಿಗೆ. ನಿಮ್ಮ ಕಡೆ ಬೆಂಗಳೂರು ಸೈಡ್ ಏನೈತಿ ಒಬ್ಬಟ್ಟು ಅಂತಾರು, ನಮ್ಮ ಕಡೆ ಉತ್ತರ ಕನ್ನಡ ಭಾಗದಾಗ ಏನೈತಿ ಹೋಳಿಗೆ ಅಂತಾರೆ. ನೋಡ್ರಿ ಎಷ್ಟು ಮಸ್ತಾಗಿ ನೋಡ್ರಿ, ವಾವ್ ಸೂಪರ್. ನಮ್ಮ ಕಾಕು ಮಾಡ್ಯಾರ ನೋಡ್ರಿ, ನೋಡ್ರಿ ಎಷ್ಟು ಚಂದ ಹೋಳಿಗೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ಗುರು ಪೂರ್ಣಿಮಾ ನಿಮಿತ್ತ ನಾವು ಏನ್ ಮಾಡ್ತೀವಿ, ಪ್ರತಿ ವರ್ಷ ನಮ್ಮ ಮನೆಯ ಆರಾಧ್ಯ ದೇವತೆ ಆದಂತ ನೀಲಗಂಗಮ್ಮ ಈ ದೇವಿಯ ನಾವು ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವ್ರಿ. ನಾವು ಹಿರಿಯರಿಂದಲೂ ನಮ್ಮ ಪಿತ್ರಾಜದಿಂದಲೂ ಮೊದಲಿನಿಂದಲೂ ಇದು ಒಂದು ಸಂಪ್ರದಾಯ. ಒಂದು ಕಡ್ಲಿಗಾರ ಅಥವಾ ಕಡಲಿಗಡಬ ಹುಣ್ಣಿಮೆ, ಕಡ್ಲಿಗಾರ ಹುಣ್ಣಿಮೆ ಅಂತಾರ ಅದೊಂದು, ಮತ್ತು ಇದು ಗೌರಿ ಹುಣ್ಣಿಮೆ. ಇವೆರಡು ನಾವು ಏನ್ ಮಾಡ್ತೀವ್ರಿ, ಮುತ್ತೈದರ ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತೀವ್ರಿ. ನಮ್ಮ ಮನೆಯ ಹೆಣ್ಣು ಮಗಳು, ನಮ್ಮ ಮನೆಯ ಆರಾಧ್ಯ ದೇವತೆ ನೀಲಗಂಗಮ್ಮ. ಈ ನೀಲಗಂಗಮ್ಮ ದೇವಿಯು ನಮ್ಮ ಮನೆಗೆ ಪೂರ್ವಜರ ಕಾಲದಲ್ಲಿ ಬಂದು ನೆಲೆಸಿದ್ದಾಳ್ರಿ. ಯಾವ ರೀತಿ ನೆಲೆಸಿದ್ದಾಳಂದ್ರ, ನಮ್ಮ ಹಿರಿಯರಿಗೆ ಕನಸಿನಲ್ಲಿ ಸ್ವಪ್ನದಲ್ಲಿ ಬಂದು ಈ ಜಾಗೆಯಲ್ಲಿ ನಾನು ಇರ್ತೀನಿ, ಅಲ್ಲಿ ಅಗಿದು ನೀವು ನೋಡ್ರಿ, ನೀರು ಮತ್ತು ಹರಳು ಸಿಗ್ತತಿ, ಅದನ್ನಿಟ್ಟು ನೀವು ಪೂಜೆ ಮಾಡ್ರಿ ಅಂತ ನನ್ನ ಕುರು ಇದೆ. ನೀರು ಮತ್ತು ಹರಳನ್ನು ಇಟ್ಟು ಪೂಜೆ ಮಾಡ್ರಿ ಅಂತ ಹೇಳಿದಾಗ ನಮ್ಮ ಪೂರ್ವಜರು ಈ ರೀತಿ ಮಾಡ್ಕೊತ, ಬೇಕಂತ ಕಷ್ಟ ಬಂದ್ರು, ಬೇಕಂತ ಬಡತನ ಇದ್ದರೂ ಕೂಡ ನಾವು ಈ 2 ಹುಣ್ಣಿಮೆ ಮಾತ್ರ ಬೇಕಂತ ಕಷ್ಟ ಇದ್ರು ಮಾಡ್ತೀವ್ರಿ. ಯಾಕೆ ನಮ್ಮ ಪೂರ್ವಜರು ಕೂಡ, ನಮ್ಮ ತಾಯಿಯವರು ಕೂಡ ಏನ್ರಿ ಬಹಳ ಕಷ್ಟದಲ್ಲಿ ಬಂದಾರ, ಬಡತನದಲ್ಲಿ ಬಂದ್ರು ಕೂಡ ಈ ಕಾರ್ಯಕ್ರಮ ವರ್ಷದಲ್ಲಿ ನಾವು 2 ಸಲ ಮಾಡೇ ಮಾಡ್ತೀವ್ರಿ. ನಮ್ಮ ಪುರಾಣಿಕ ವಂಶದಲ್ಲಿ ಈಕಿ ನೀಲಗಂಗಮ್ಮ ಬಂದು ನೆಲೆಸಿದ್ದಾಳ್ರಿ. ಮತ್ತ ಆ ನೀಲಗಂಗಮ್ಮನ ನಾವು ಭಕ್ತಿಯಿಂದ ಪೂಜಿಸಿದರೆ ನಮ್ಮ ಬೇಡುಕು ಎಲ್ಲವನ್ನೂ ನಮ್ಮನ್ನ ಆಸೆಯನ್ನ ಈಡೇರಿಸ್ತಾಳ ಏನ್ರಿ. ಆ ರೀತಿ ಆಕಿ ನಮ್ಗ ಆಶೀರ್ವಾದ ಮಾಡ್ಕೊತ ಬಂದಾಳ. ಅದಕ್ಕೆ ನಮ್ಮ ತಾಯಿಯವರು ಬಡತನದಲ್ಲಿದ್ದಾಗ ಈ ಪೂಜೆ ಮಾಡ್ತಿದ್ರು. ಈ ಉಡಿ ತುಂಬುವ ಕಾರ್ಯಕ್ರಮ ನಾಳೆ ದಿವಸ ಇರ್ತಾ, ಆ ನೀಲಗಂಗಮ್ಮ ಹಸಿರು ಬಳೆಗಳನ್ನು ತೊಟ್ಟು, ಹಸಿರು ಕುಬ್ಬಸವನ್ನು ತೊಟ್ಟುಕೊಂಡು ಮತ್ತು ಹಸಿರು ಸೀರೆಯನ್ನು ಉಟ್ಟುಕೊಂಡು, ಕೈಯಲ್ಲಿ ಆರತಿ ತುಂಬಿದ ಆರತಿಯನ್ನು ಹಿಡ್ಕೊಂಡು ಜಡಿ ಬಿಟ್ಕೊಂಡು ಬಂದು ನಮ್ಮ ತಾಯಿಯವರಿಗೆ ಅರ್ಶಿನ ಕುಂಕುಮ ಕೊಟ್ಟು ಹಚ್ಚಿ ಹೋಗುವಂತ ಒಂದು ಇತ್ರಿ. ಅವಾಗ ಮಾಡ್ತಿದ್ರು. ಅದು ನಮ್ಮ ತಾಯಿಯವರು ಹೇಳ್ತಿದ್ರು, ಇವತ್ತು ನೀಲಗಂಗಮ್ಮ ಬಂದ್ ನಮಗ ಅರ್ಶಿನ ಕುಂಕುಮ ಕೊಟ್ಟು ಮುತ್ತೈದೆತನ ಹೇಳಿರತ್ತ ನಮ್ಮ ತಾಯಿಯವ್ರು ಹೇಳ್ತಿದ್ರಿ. ಅದೇ ರೀತಿ ನಾವು ಪುರಾಣಿಕ ಬಳಗದವರು, ಎಲ್ಲಿ ನಾವು ಪುರಾಣಿಕರಿದೀವೋ, ನಾವು ಎಲ್ಲ ಪುರಾಣಿಕರು ಕೂಡ ಇವತ್ತಿನ ದಿವಸ ವಿಜೃಂಭಣೆಯಿಂದ ಈ ಗೌರಿ ಹುಣ್ಣಿಮೆ ಮತ್ತು ಕಡ್ಲಿಗಾರ ಹುಣ್ಣಿಮೆ 2 ಗುರು ಪೂರ್ಣಿಮಾ ಇರೋದ್ರಿಂದ ನಾವು 2ನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತೀವ್ರಿ. ಇದೇ ರೀತಿ ಸಿಂಧಿ ಒಳಗ ವಿಜೃಂಭಣೆಯಿಂದ ಜಾತ್ರೆಯೂ ಕೂಡ ನಡೀತದ್ರಿ. ಎಷ್ಟೋ ಜನರು ಈ ಮುತ್ತೈದನ ಅಥವಾ ಅರ್ಶಿನ ಕುಂಕುಮ ಹೇಳ್ಕೋಬೇಕಂದ್ರ ಆಗವ ಅಲ್ಲಿ ಪಾಳೆ ಹಚ್ಚಿರ್ತಾರ್ರಿ ಏನ್ರಿ. ಹಚ್ಚಿ ಆಕಿ ಕಡೆಯಿಂದ ಮುತ್ತೈದನ ಅಥವಾ ಉಡಿ ತುಂಬೋ ಕಾರ್ಯಕ್ರಮಕ್ಕೆ ಹಾಜರಾಕ. ಈ ಒಂದು ಅಲ್ಲಿ ಏನದರಿ, ಸಣ್ಣದೊಂದು ಗರ್ಭಗುಡಿ ಅದರಿ. ಆ ಗುಡಿಯೊಳಗ ಬಹಳ 10x10 ಅದರಿ. ಇಷ್ಟ ಸಣ್ಣ ಕೋಲಿಯೊಳಗ ಆ ದೇವಿಯನ್ನ 101 110 ಮಂದಿ ಮುತ್ತೈದರನ್ನು ಕೂಡಿಸಿ ಉಡಿ ತುಂಬ್ತಾರೆ. ಈಕಿ ಮಹಿಮಾ ಬಹಳ ದೊಡ್ಡದರಿ. ನಾವು ನಮ್ಮ ಪುರಾಣಿಕರಿಗೆ ಈಕೆ ಆಶೀರ್ವಾದ ಬಹಳ ಅದರಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ರೀತಿ ಪೂಜೆ ಮಾಡ್ತೀವ್ರಿ. ಈ ರೀತಿ ಮಾಡಿವ್ರಿ. ಈಗ ಇವತ್ತು ದಿವಸ ಏನ್ ಮಾಡ್ತೀವಿ ನಾವು, ಆಕೆ ನೈವೇದ್ಯ ಅಂತೇಳಿ ಏನು ಹೋಳಿಗೆ ಕಡ್ಲಿಬೇಳೆ ಹೋಳಿಗೆ, ಆಮೇಲೆ ಪಾಯಸ, ಗೋಧಿ ಕುಟ್ಟಿದ ಪಾಯಸ, ಅನ್ನ ಸಾರು ಮತ್ತು ಹಪ್ಪಳ ಸಂಡಿಗೆ ಇವೆಲ್ಲ ನಾನಾ ಭಕ್ಷತೆಗಳನ್ನು ತಯಾರು ಮಾಡಿ ಆಕೆ ನೈವೇದ್ಯ ಹಿಡಿದು ಕಾಯಿ ಹೊಡೆದು ನಮಸ್ಕರಿಸಿ ನಮ್ಮ ಪುರಾಣಿಕರಿಗೆ ಇದೇ ರೀತಿ ಆಶೀರ್ವಾದ ಮಾಡುವ ಅಂತೇಳಿ ನಾವೆಲ್ಲರ ಪರವಾಗಿ, ನಮ್ಮ ಪುರಾಣಿಕ ವಂಶದ ಪರವಾಗಿ ನಾವೆಲ್ಲರೂ ಆರಾಧ್ಯ ದೇವತೆಯನ್ನು ಮಾಡ್ತೀವ್ರಿ. ಅದೇ ಪ್ರಕಾರ ನಮ್ಮ ಪುರಾಣಿಕರು ಎಲ್ಲಿದಾರೋ, ನಮ್ಮ ಬಳಗ ಎಲ್ಲಿದೆಯೋ, ನಮ್ಮ ವಂಶಿಕರು ಎಲ್ಲಿದಾರೋ ಎಲ್ಲರೂ ಕೂಡ ಈ ಆರಾಧ್ಯ ದೇವತೆಯನ್ನು ಪೂಜೆ ಈ ವರ್ಷದಲ್ಲಿ 2 ಸಲ ಮಾಡೇ ಮಾಡ್ತೀವ್ರಿ. ಈ ದೊಡ್ಡ ಪ್ರಮಾಣದಲ್ಲಿ ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತೀರಿ. ಈಗ ಅಡಿಗೆ ಎಲ್ಲ ರೆಡಿ ಆಗೈತ್ರಿ. ಈಗ ಮುತ್ತೈದೆಯರು ಬರ್ತಾರ.
ನಮ್ಮ ಯೋಗ್ಯತಾ ಪ್ರಕಾರ ಮಾಡ್ಬೋದು. ನಮ್ಮ ತಾಯಿ ತಂದೆ 5 ಮಂದಿ ಮುತ್ತೈದರಿಗೆ ಮಾಡ್ತಿದ್ರು. ಈಗ ನಮ್ಗೇನಾಗೈತಿ, ನಮ್ಗೆ ಇತ್ತಿತ್ತಲ ಒಂದ್ ಜಮಖಂಡಿ ಬಂದಾಗ 5 ಜನ ಮುತ್ತೈದರ್ ಮಾಡೋದು ಕಡಿಮೆ ಮಾಡಿ ಇಬ್ಬರಿಗೆ ಮಾಡಾಕತ್ತೀವ್ರಿ. ಯಾಕಂದ್ರ ಈ ನಮಗೂ ಏನೈತಿ ಕೆಲಸದಾಗ ಈ ಮುತ್ತೈದರು ಸಿಗುದು ಬಹಳ ಕಷ್ಟ ಅದರಿ. ನಾವು ಮುತ್ತೈದರ್ ಇಲ್ಲ ಅಲ್ಲಿ ಚಿಂದಿ ಒಳಗ ಮುತ್ತೈದೆಯರ ಹೆಣ್ಮಕ್ಳು ಬಂದ್ ಪಾಳೆ ಹಚ್ಚಿ ಮುತ್ತೈದನ ಹೇಳ್ಸ್ಕೊತಾರ್ರಿ. ಆದ್ರ ನಮ್ಮಲ್ಲಿ ಏನಾಗೈತೆ ಅಂದ್ರೆ ಇಲ್ಲಿ ಸಿಟಿ ಒಳಗ ಸ್ವಲ್ಪ ಸಮಸ್ಯೆ ಬರತ್ತಂತೇಳಿ ನಾವ್ ನಮ್ಮ ಯೋಗ್ಯತೆ ಅನುಸಾರ ನಾವ್ ಮಾಡಾಕತ್ತೀವ್ರಿ. ಈ ಇಷ್ಟ್ರಾಗ ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತೀವ್ರಿ, ನೋಡೋಣ ಬನ್ನಿರಿ. ಜ್ಞಾನ್ ಪೂರ್ಣಂಜ ಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ಅನುದಿನ ಗುರವಿನ ಅನುರಾಗ ಭಕ್ತಿಯಲಿ ಅನುದಿನ ಗುರವಿನ ಅನುರಾಗ ಭಕ್ತಿಯಲಿ ಜನನ ಮರಣ ರೈತ ಜಂಗಮ್ಗೆ ಬೆಳಗಿರಿ ಜ್ಞಾನ್ ಪೂರ್ಣಂಜ ಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನೀನೆಂಬುದು ಬಿಡರಿ ನರಕವೇ ಪ್ರಾಪ್ತಿ ಜ್ಞಾನಿಗಳ ನಾಡಿರಿ ನಾನೀನೆಂಬುದು ಬಿಡರಿ ನರಕವೇ ಪ್ರಾಪ್ತಿ ಜ್ಞಾನಿಗಳ ನಾಡಿರಿ ಹೀನ ವಿಷಯ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ವಿಷಯ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವಾನೇ ಗತಿಯಂದು ಮನವೆಪ್ಪಿ ಬೆಳಗಿರಿ. ಸ್ನೇಹಿತರೆ ನೋಡ್ರಿ, ಇಲ್ಲಿ ಗೌರಿ ಹುಣ್ಣಿಮೆಯ ನಿಮಿತ್ತವಾಗಿ ನೋಡ್ರಿ ಸ್ನೇಹಿತರೆ, ಹೋಳಿಗೆ, ಕಡಲೆ ಬೇಳೆ ಹೋಳಿಗೆ, ಕಟ್ಟಿನ ಸಾರು, ಹಾಲು, ಇದು ಕೋಸಂಬರಿ, ಸೌತೆಕಾಯಿ ಮತ್ತು ಗಜ್ಜರಿ ಹಾಕಿ ಕೋಸಂಬರಿ, ಮೊಸರು, ಶೇಂಗಾ ದಿಂಡಿ, ಬದ್ನಿಕಾಯಿ ಪಲ್ಯ, ಮಡಿಕೆಕಾಯಿ ಪಲ್ಯ, ಚಪಾತಿ ಸ್ನೇಹಿತರೆ. ಇದು ನೋಡ್ರಿ ಹುಗ್ಗಿರಿ, ಬೂದಿ ಹುಗ್ಗಿ, ಮ್ಯಾಗಡಿ ತುಪ್ಪರಿ, ಮನೆಯಲ್ಲೇ ತಯಾರಿಸಿದ ತುಪ್ಪ ಸ್ನೇಹಿತರೆ ಇದು. ಮತ್ತು ಬಜ್ಜಿ, ಸ್ಯಾಂಡ್ವಿಚ್ ಸ್ನೇಹಿತರೆ, ಮೆಂತ್ಯ ಮೆಣಸಿನಕಾಯಿ. ಸ್ನೇಹಿತರೆ ಮುತ್ತೈದರ ಊಟ ಆಯ್ತು, ಎಲ್ಲರದ್ದು ಊಟ ಆಯ್ತು ಸ್ನೇಹಿತರೆ. ನಮ್ಮ ಕಾಕು ಕೂಡ ಮಾಲಿಪುರ ಹೋದ್ರು. ಇವತ್ತಿನ ಗೌರಿ ಹುಣ್ಣಿಮೆ ವಿಡಿಯೋ ಈ ರೀತಿ ಆಯ್ತು ನೋಡಿ ಸ್ನೇಹಿತರೆ. ಪ್ರತಿ ವರ್ಷ ಈ ರೀತಿ ಆಚರಣೆ ಮಾಡ್ತೀವಿ, ಈ ರೀತಿ ಇದು ದೇವ್ರು ಮಾಡ್ತೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋ ಮತ್ತೆ ಬರ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.